ನನ್ನ ಹತ್ರ ನೀನು ತಾನು ಹೋಗು ಬಾ ಏಕವಚನ ನಡೆಯಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಅರ್ಥ ಆಯ್ತಾ? ಇಲ್ಲಿ ನೀನು ಆಟ ಆಡಕ್ಕೆ ಬಂದಿರೋದು, ನಾನು ಆಟ ಆಡಕ್ಕೆ ಬಂದಿರೋದು. ಅರ್ಥ ಆಯ್ತಾ? ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ನೆನ್ನೆ ಮೊನ್ನೆ ಬಂದಿರೋ ಚೈಲ್ಡ್ ನೀನು. ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ ಇಡಿಯಟ್. ನೀನ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದ್ಯಾ ಅಂತ. ಇಲ್ಲಿ ನೀನ್ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ. ಇದೇ ನೀನ್ ಬಂದಿರೋದು. ನನ್ನ ವಿಷಯಕ್ಕೆ ಬಂದ್ರೆ ಒಬ್ಬೊಬ್ಬಂಗು ಗ್ರಾಚಾರ ಬಿಡ್ಸಾಕ್ ಬಿಡ್ತೀನಿ. ಬೇರೆಯವ್ರ ಹತ್ರ ಆಡ್ದಂಗಲ್ಲ, ನನ್ನ ಹತ್ರ ನೆನ್ಪಿರ್ಲಿ. ಅರ್ಥ ಆಯ್ತಾ? ಎಮ್ಮ ಗಿಮ್ಮ ಗುಮ್ಮ ಎಲ್ಲ ನನ್ನ ಹತ್ರ ಬೇಡ ಕಾಕ್ರೋಚ್ ಅವ್ರೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ನನಗೆ ಅಂತ ಒಂದ್ ಹೆಸರಿದೆ. ಎಮ್ಮ ಎಲ್ಲ ನನ್ನ ಹತ್ರ ಚೆನ್ನಾಗಿರಲ್ಲ. ಅರ್ಥ ಆಯ್ತಾ? ನಾನದು ತಲೆ ಕೆಡ್ಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಎಷ್ಟು ಮಾತಾಡೋರು ನಮಗ್ ಬೆಲೆ ಇರಲ್ಲ. ಚೈಲ್ಡ್ಗಳ ಹತ್ರ ಅವ್ರು ನಮ್ಮ ಮಾತು ಕೇಳಲ್ಲ. ಅವರೆಲ್ಲ ಈ ಎಸ್ ಕ್ಯಾಟಗರಿಗೆ ಸೇರಿದವರು. ಎಸ್ ಅಂದ್ರೆ ಗೊತ್ತಿಲ್ವಾ? ಸೂಪರ್ ಸಖತ್ ಸೆಕ್ಸಿ ಎಷ್ಟು ಅಂತ. ಅಷ್ಟೇ 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 ಅಷ್ಟೇ. ಅಣ್ಣ ನಮಸ್ತೆ ಅಣ್ಣ. ನಾನ್ ಚೆನ್ನಾಗಿದ್ದೀನಿ ಅಣ್ಣ. ನೀವೇಗಿದ್ದೀರಾ ಅಣ್ಣ? ಅಣ್ಣ ಬಹುಶಃ ಅವತ್ತು ನಾನು ಅವಳಿಗೆ ಪ್ರತಿಕ್ರಿಯಿಸಿದಂತ ರೀತಿ ಎಲ್ಲೋ ಅವಳ ಮನಸ್ಸಿಗೆ ಘಾಸಿ ಉಂಟು ಮಾಡಿರ್ಬೇಕಣ್ಣ. ಆ ತರ ಆಗಿದ್ರೆ ಖಂಡಿತ ನಾನು ಆ ಕಂದನ ಹತ್ರ ಕ್ಷಮೆ ಕೇಳ್ತೀನಿ ಅಣ್ಣ. ಖಂಡಿತ ಅಣ್ಣ. ಕಂದ ಸಾರಿ ಅಮ್ಮ. ಅಣ್ಣ ಕೇಳಿ ಅಣ್ಣ. ಅಣ್ಣ ನಾವು ಟಾಸ್ಕ್ ಆಡಿದ ರೀತಿ ಎಲ್ಲೋ ಒಂದ್ ಕಡೆ ನನಗೆ ಬೇಸರ ಉಂಟು ಮಾಡಿದೆ ಅಣ್ಣ. ನಮ್ಮ ತಂಡದವರು ಇನ್ನೂ ಚೆನ್ನಾಗಿ ಟಾಸ್ಕ್ ನ ಇನ್ನೂ ಬುದ್ಧಿ ಉಪಯೋಗಿಸಿ ಆಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಅಣ್ಣ. ಮುಂದಿನ ದಿನಗಳಲ್ಲಿ ನಾವ್ ಇನ್ನೂ 100% ಎಫರ್ಟ್ಸ್ ನ ಹಾಕಿ ಟಾಸ್ಕ್ ನ ಇನ್ನೂ ಚೆನ್ನಾಗಿ ಆಡ್ತೀವಿ ಅಣ್ಣ. ಹೌದಣ್ಣ ಹೌದಣ್ಣ. ಇಲ್ಲ ಇಲ್ಲ ಖಂಡಿತ ಅಣ್ಣ ಖಂಡಿತ ಅಣ್ಣ. एकदम इन्होंने वक्त बदल दिया, जज्बात बदल दिए, जिंदगी बदल दी.